ಪ್ರಿಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 19ನೇ ವಚನ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 4ನೆಯ ದಿನವಾಯಿತು. ಮಿತ್ರರೇ, ಈ ವಾಕ್ಯವನ್ನು ನಾವು ಗಮನಿಸುವಾಗ ಇದು 4ನೆಯ ದಿನದ ಸೃಷ್ಟಿ ಕ್ರಿಯೆಯ ಒಂದು ಅಂತಿಮದ ಒಂದು ಘೋಷಣೆ ಎಂಬುದಾಗಿ ನಾವು ನೋಡಬಹುದು. ಅಂದರೆ ಈ ಒಂದು ವಾಕ್ಯದಲ್ಲಿ ಹೊಸ ಸೃಷ್ಟಿಯನ್ನ ವಿವರಿಸುತ್ತಾ ಇಲ್ಲ, ಆದರೆ ದೇವರು ಮಾಡಿರುವಂಥ ಕಾರ್ಯದ ಪೂರ್ಣತೆಯನ್ನ ದಾಖಲಿಸುತ್ತಾ ಇದೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ವಾಕ್ಯದಲ್ಲಿ ನಾವು ಕೆಲವೊಂದು ಸತ್ಯಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಾಯಂಕಾಲವು ಪ್ರಾತಃ ಕಾಲವು ಎನ್ನುವಂಥ ಒಂದು ಪದಗಳು. ಪ್ರಿಯರೇ, ಈ ಸತ್ಯವೇದವು ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ ಇರುವಂಥ ಮಾತು ಏನೆಂಬುದಾಗಿ ನಾವು ನೋಡುವಾಗ, ದಿನವು ಒಂದು ಸ್ಪಷ್ಟವಾದಂಥ ಒಂದು ಸಮಯದ ಘಟಕ. ಅಂದರೆ ಇದು ಅಚಾನಕ್ಕಾಗಿ ಬಂದಂಥ ಒಂದು ಕಾಲವಲ್ಲ, ಆದರೆ ದೇವರು ನಿಗದಿಪಡಿಸಿರುವಂಥ ಒಂದು ದಿನಚರಿ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಇನ್ನು ನಾವು ಎರಡನೇದಾಗಿ ನಾವು ನೋಡುವಾಗ 4ನೆಯ ದಿನ ಸೃಷ್ಟಿಯ ಪ್ರಗತಿಯಲ್ಲಿ ಕ್ರಮಬದ್ಧವಾದಂಥ ಒಂದು ಗಣನೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ಅರ್ಥ, ದೇವರು ದಿನಗಳನ್ನು ಮಿಶ್ರ ಮಾಡಲಿಲ್ಲ, ಆದರೆ ಹೊರತು ಕ್ರಮವಾಗಿ ಮುನ್ನಡೆಸುತ್ತಾ ಇದ್ದಾರೆ ಎಂಬುದನ್ನು ನಾವು ನೋಡಬಹುದು. ಹಾಗಾದರೆ ಇದು ಏನನ್ನು ಸೂಚಿಸುತ್ತದೆ? ಇದು ದೇವರ ಕಾರ್ಯದಲ್ಲಿ ನಿಯಂತ್ರಣ ಮತ್ತು ಸ್ಥಿರತೆಯನ್ನು ತೋರಿಸುತ್ತದೆ ಪ್ರಿಯರೇ. ಮತ್ತು ಮೂರನೇದಾಗಿ ನಾವು ನೋಡುವಾಗ ದಿನದ ಅಂತ್ಯ ಎನ್ನುವಂಥ ಪದಗಳು. ದೇವರು ಪ್ರತಿದಿನದ ಕಾರ್ಯವನ್ನ ಪೂರ್ಣಗೊಂಡಂತೆ ಗುರುತಿಸಿದ್ದಾರೆ ಪ್ರಿಯರೇ. ಅಂದರೆ ಅರ್ಥ, ಇದು ನಮಗೆ ಹೇಳುವಂಥ ಒಂದು ಸತ್ಯ, ದೇವರು ಆರಂಭಿಸುವಂಥ ಕಾರ್ಯವನ್ನ ಮುಗಿಸದೆ ಬಿಡುವಂಥ ದೇವರಲ್ಲ. ಹಾಗಾದರೆ ಈ ವಾಕ್ಯ ನಮಗೆ ಕಲಿಸುವಂಥದ್ದು, ದೇವರು ಕಾಲವನ್ನು ನಿರ್ಧರಿಸುವಂಥ ದೇವರು. ದೇವರ ಕಾರ್ಯದಲ್ಲಿ ಅಸ್ತವ್ಯಸ್ತತೆ ಇಲ್ಲ ಮತ್ತು ಪ್ರತಿ ದಿನವೂ ದೇವರ ಒಂದು ಯೋಜನೆಯ ಒಂದು ಭಾಗವಾಗಿದೆ. ಅಂದರೆ ಅರ್ಥ, ಕಾಲ ದೇವರ ಅಧೀನದಲ್ಲಿದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯ ನಮಗೆ ತರುವಂಥ ವಾಗ್ದಾನ, ದೇವರು ನಮ್ಮ ಜೀವನದ ದಿನಗಳನ್ನು ಅರ್ಥಪೂರ್ಣವಾಗಿ ನಡೆಸುತ್ತಾರೆ ಪ್ರಿಯರೇ. ನಮ್ಮ ಜೀವನದ ಯಾವ ದಿನವೂ ದೇವರ ದೃಷ್ಟಿಗೆ ವ್ಯರ್ಥವಾಗುವುದಿಲ್ಲ. ಯಾವಾಗ ಗೊತ್ತಾ? ಕರ್ತನ ಮಾಡುವಂಥ ಒಂದು ಆಜ್ಞೆ. ಪ್ರತಿ ದಿನವನ್ನು ದೇವರ ಕೊಡುಗೆ ಎಂದು ನಾವು ಗೌರವಿಸಿ, ದಿನವನ್ನು ನಿರ್ಲಕ್ಷಿಸದೆ ದೇವರ ಉದ್ದೇಶವನ್ನು ನೆರವೇರಿಸುವಾಗ, ದೇವರ ಯೋಜನೆಯನ್ನು ನೆರವೇರಿಸುವಾಗ, ಅಂದರೆ ಅರ್ಥ, ದಿನವನ್ನು ನಾವು ದೇವರಿಗೆ ಸಮರ್ಪಿಸುವಾಗ ನಮ್ಮ ಜೀವನದ ಯಾವ ದಿನವನ್ನು ದೇವರ ದೃಷ್ಟಿಗೆ ವ್ಯರ್ಥವಾಗುವುದಿಲ್ಲ ಪ್ರಿಯರೇ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ದಿನಗಳನ್ನು ಲೆಕ್ಕಿಸುವಂಥ ದೇವರಾಗಿದ್ದಾರೆ. ಹಾಗೆಯೇ ನಮ್ಮ ದಿನಗಳು ಕರ್ತನ ಕೈಯಲ್ಲಿವೆ ಪ್ರಿಯರೇ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರು ನಮ್ಮ ದಿನವನ್ನು ಆಶೀರ್ವದಿಸಲಿ. ಆಮೇನ್.